ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಡಸ್ಟ್ರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನು ಸಹ ತುಂಬ ಚೆನ್ನಾಗಿದೆ. ಇವತ್ತು ನಾನು ಬೆಂಗಳೂರಲ್ಲಿ, ಇವತ್ತಲ್ಲ ಬೆಂಗಳೂರು ಬಂದು ತುಂಬ ಟೈಮ್ ಆಯಿತು, ಆದರೆ ನಾನು ಇವಾಗ ಬೆಂಗಳೂರಲ್ಲಿ ಇದ್ದೇನಲ್ಲ, ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇವರು ನನ್ನ ಫ್ರೆಂಡ್. ನಾವೀಗ ನಾವು ಇನ್ನೊಬ್ಳೆಲ್ಲಿದ್ದಾರೆ, ಬಾ ಇಲ್ಲಿ ಬಾ. ಇವಳು ಗದಗ ಸೈಡ್, ಗದಗಲ್ಲ ಗೈಸ್. ನಾನು ಒಂದ್ ಮಾತಾಡುವಾಗ ಇವಳು 1000 ಮಾತಾಡ್ತಿರ್ತಾಳೆ, ನಂಗೆ ಅರ್ಥ ಆಗಲ್ಲ. ಆದ್ರೂ ಸಹ ನನ್ನ ಫ್ರೆಂಡ್ ಅರ್ಥ ಮಾಡ್ಕೊಳ್ತಾಳೆ. ಬಾಗಿಲು ಮುಚ್ಚಿ ನಮ್ಮ ಪರ್ಸನಲ್ ಥಿಂಗ್ಸ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಓಕೆ, ಸೊ ನಾವೀಗ ಇಲ್ಲಿಗೆ ಚಿಕ್ಕಪೇಟೆಗೆ ಹೋಗ್ತಿದ್ದೇವೆ ಗೈಸ್. ನಾವೀಗ ಚಿಕ್ಕಪೇಟೆಯಲ್ಲಿ ಏನು ಶಾಪಿಂಗ್ ಮಾಡ್ಲಿಕ್ಕೆ, ಅಂದ್ರೆ ನೋಡುವ ನಮ್ಗೆ ಏನಾದ್ರು ಇಷ್ಟ ಆದ್ರೆ ತಗೊಳ್ತೇವೆ, ಇಲ್ಲಾದ್ರೆ ಇಲ್ಲ ಅಷ್ಟೇ ಗೈಸ್. ಇನ್ನು ಚೆಕ್ ಮಾಡುದು ಅಂದ್ರೆ ಮನೆಯಲ್ಲಿ ಸುಮ್ನೆ ಇಲ್ಲಿ ಪಿಜಿಯಲ್ಲಿ ಇದು ಸುಮ್ನೆ ಟೈಮ್ ಇಷ್ಟಲ್ಲ. ಸೊ ಬಾ ಬಾ, ಬಾಗಿಲು ಮುಚ್ಚಿ. ಓಕೆ, ನಾವೀಗ ಚಿಕ್ಕಪೇಟೆ ಅಲ್ಲಿ ಹೋಗ್ತಾ ನಿಮ್ಗೆ ವ್ಲಾಗ್ ಮಾಡ್ತಿರ್ತೇವೆ. ತುಂಬಾ ಟೈಮ್ ಆಯ್ತು, ಟೈಮ್ ಎಷ್ಟು 4 o'clock ಸಮಥಿಂಗ್ ಏನೋ ಆಗಿದೆ. ಓಕೆ ಗೈಸ್, ನಾವೀಗ ಮತ್ತೆ ಸಿಗ್ತೀವಿ. ಬಾಯ್ ಗೈಸ್. ನಾವೀಗ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ್ದಕ್ಕೋಸ್ಕರ ವೇಟ್ ಮಾಡ್ತಿದ್ದೇವೆ? ಅಲ್ಲ, ಬಸ್ಸಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಹೌದು ಗೈಸ್, ನಾವೀಗ ಅಂತ ನಾವು ನಮ್ಮ ಲವರಿಗೋಸ್ಕರ ಇಷ್ಟು ವೇಟ್ ಮಾಡಿಲ್ಲಲ್ಲ. ಇವಳದು ಮಾತಾಡಿದ್ರೆ ನಿಮ್ಗೆ ಅರ್ಥ ಸಾಗ್ಲಿಕ್ಕಿಲ್ಲ ಬಿಡಿ. ಏನೋ ಮಾತಾಡಲ್ಲ, ಮಾತೇ ಮುಗಿಸಲ್ಲ ಆಡ್ರೆ ಅಲ್ಲ. ಒಮ್ಮೆ ಪರಿಚಯ ಆಗುವವರೆಗೂ ಮಾತ್ರ ಗೈಸ್ ಅಲ್ಲ. ಪರಿಚಯ ಎಲ್ಲರಿಗೂ ಸ್ಮೈಲ್ ಕೊಡೋದೇ ಆಮೇಲೆ ಆಮೇಲೆ ಇದೆ ಗೈಸ್ ಅಷ್ಟೇ. ಈಗ ನಾವು ಬಸ್ ಸ್ಟ್ಯಾಂಡಿನಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ, ನಮ್ಮ ಬಸ್ಸಿಗೆ, ನಮ್ಮ ಬಸ್ಸಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಓಕೆ ಗೈಸ್, ಇನ್ನು ನಾವು ಚಿಕ್ಕಪೇಟೆಯಲ್ಲಿ ನೆಕ್ಸ್ಟ್ ಟೈಮ್ ಅಲ್ಲ ಚಿಕ್ಕಪೇಟೆಯಲ್ಲಿ ಸಿಗುವ. ಓಕೆ ಗೈಸ್, ಬಾಯ್. ನಾವು ಒಂದು 2-3 ಸಲ ಬಾಯ್ ಅಂತ ಹೇಳಿದ್ನು ಅಂತಲ್ಲ ಅಂತ. ಓಕೆ, ಟಾಟಾ ಗೈಸ್. ನೋಡಿದೆ ಗೈಸ್, ನಾವಿಲ್ಲೊಂದು ಜೋಳ ತಗೊಂಡಿದ್ದೀವಿ ನೋಡಿ. ಅದು ಮತ್ತೆ ಪಿಜಿಗೆ ಹೋಗಿ ಮಾರ್ಕೊಂಡು ತಿನ್ನೋದೇ. ಒಂದು ಎಕ್ಸ್ಟ್ರಾ ಕೊಟ್ರು ಗೈಸ್ ನಮಗೆ, ಫ್ರೀ ನೋಡಿದ ತಕ್ಷಣ ಕೊಟ್ಬಿಟ್ರು ಗೈಸ್. ಹೇಳಿದಷ್ಟೇ ಸ್ಮೈಲ್ ಅಷ್ಟೇ, ಅಲ್ಲ ಅಂತ ನೋಡಿ ಗೈಸ್. ನಾವು ತಿಂತೀವೋ ಬಿಡ್ತೀವೋ, ನಾವು ತಗೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಪಕ್ಕ ತಿಂತೀವಿ. ಓಕೆ ಗೈಸ್, ಬಾ. ಕ್ಯೂಟ್ ಇದೆ ಅಲ್ಲ. ನನ್ನ ಬರ್ಡೇಗೆ ಅದಕ್ಕೆ ಗಿಫ್ಟ್ ಮಾಡ್ರಿ ಅಂತ ಹೇಳ್ತಿರೋದು. ನಾಯಿ ಗಿಫ್ಟ್ ಮಾಡೋಕ್ಕಮ್ಮ ನಮ್ಮ ತಂಗಿಗೆ ಏನು ಸಲ ಗಿಫ್ಟ್. ಬಾ ಹೋಗು. ಬಾಯ್ ಗೈಸ್. ಒಂದು ರೋಡಲ್ಲಿ ನಾಯಿ ಹೋಗ್ಲಿಕ್ಕಿಲ್ಲ ಗೈಸ್, ಎಲ್ಲ ಇಟ್ಕೊಂಡು ಬರ್ತಾ ಇರ್ತಾರಲ್ಲ ಅಲ್ಲ. ಒಂದು ರೋಡಲ್ಲಿ ನಾಯಿ ಹೋಗ್ಲಿಕ್ಕಿಲ್ಲ, ಬೀದಿ ನಾಯನ್ನು ಹಿಡ್ಕೊಳ್ತಾರೆ ಗೈಸ್. ಏನೊಂದು ಅವಸ್ಥೆನ. ನಾಯಿ ಅಂದ್ರೆ ನಾಯಿ ಅಷ್ಟು ಭಯ ಇದೆ ಅವಳಿಗೆ, ಅಲ್ಲಲ್ಲ ಎಂತ ಹೇಳ್ತಾರೆ, ನಾಯಿ ಅಂದ್ರೆ ಸಾಯುವಷ್ಟು ಭಯ ಇದೆ, ಮತ್ತೆ ಇಟ್ಕೊಳ್ಳಿಕ್ಕೆ ಭಯ ಇದೆ, ಅದ್ರಲ್ಲೂ ನಾಟಕ ಆಡ್ತಾಳೆ ಗೈಸ್. ಇಲ್ಲ ಗೈಸ್, ಸಾರಿ, ತುಂಬಾ ಕ್ಯೂಟ್ ಆಗಿದೆ, ನನ್ನ ಫೇವರೇಟ್. ಅದು ನನ್ನ ಬರ್ಡೇ ಗಿಫ್ಟ್ ಮಾಡಿ ಅಂದ್ರೆ ಇವ್ರು ಯಾರು ಗಿಫ್ಟ್ ಮಾಡ್ತಿಲ್ಲ. ಅವಳದು ಯಾವಾಗ ಬಡ್ಡೆ? ನಾನು ಹೇಳ್ತೇನೆ 22ಗೆ ಅಲ್ಲ. ಅಲ್ಲ ಮತ್ತೆ ಅಡ್ವಾನ್ಸ್ ಅವಾಗ ಕೊಡೋಣ ಬ್ರೋ. ಅಲ್ಲ, ಯಾವಾಗ ಬರ್ಡೇ ಹೇಳು? ಬರ್ಡೇ ಇದೇ ಮಂತ್. ಇದೇ ಮಂತ್ ಆಗಿರ್ಬೋದು, ಆದರೆ ಬರ್ಡೇಗೆ ಒಂದು ಗಿಫ್ಟ್ ಮಾಡಿ ಅಂದರೆ ನಾನೇ ಬರ್ಡೇ ಕೇಳಿ ಗಿಫ್ಟ್ ಮಾಡ್ಕೊತೀನಿ ಗೈಸ್. ಯಾವ ಥರ ಇದ್ದಾರೆ ನೋಡಿ. ಇಲ್ಲ ಗೈಸ್, ನಾಯಿ ಮರಿ ಕೊಡ್ಸಿದ್ರೆ ನಂಗೆ ಬೆಲೆನೇ ಇಲ್ಲ. ಚಿಕ್ಕದು ನಾಯಿ ಮರಿ ಕೊಡುವಾಗ ಈಗ ಇಲ್ಲಿಂದ ನಾಯಿ ಸಿಕ್ಕಿದ್ರೆ ನಾನು ಅದನ್ನೇ ಅವಳಿಗೆ ಕೊಟ್ಟು ಬಿಡ್ತೇನೆ ಗೈಸ್. ಆಯ್ತು ಗೈಸ್, ನಮ್ದು ಇಲ್ಲಿಗೆ ವ್ಲಾಗ್ ಮುಕ್ತಾಯಗೊಳ್ಳಲಿದೆ. ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಅಂದ್ರೆ ನಾವು ವ್ಲಾಗ್ ಜಾಸ್ತಿ ಮಾಡುವಂತ ಅನ್ಕೊಂಡಿದ್ವಿ, ಆದ್ರೆ ಜನ ತುಂಬಾ ಇದ್ರು. ನಾವೇ ಅಲ್ಲಿಂದ ಜಾಸ್ತಿ ಏನು ಮಾಡಿಲ್ಲ, ನಾವು ತಿನ್ನೋದೇ ಆಯ್ತು. ನಾವು ಅಲ್ಲಿ ನಡ್ಕೊಂಡು ಹೋಗೋದೇ ದೊಡ್ಡ ವಿಷಯ. ಮತ್ತೆ ಭೇಟಿಯಾಗೋಣ.
ನಮಸ್ಕಾರ.